ಕೊನೆಯ ಸಂಪುಟ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದಾಯ ಭಾಷಣವನ್ನ ಮಾಡಿದ್ದಾರೆ. ಸೋಲು ಗೆಲುವು ರಾಜಕೀಯದಲ್ಲಿ ಇದ್ದದ್ದೇ, ಅದನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ನಾವು ಮತ್ತೆ ಜನರ ನಿರೀಕ್ಷೆಯನ್ನ ಸಾಕಾರಗೊಳಿಸೋಣ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಜನರ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸವನ್ನ ಮಾಡಿದ್ದೀವಿ, ಅದರಂತೆ ನಾವು ಮುಂದುವರಿಯೋಣ ಅನ್ನುವಂತಹ ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಜನರ ಮುಂದೆ ಮೋದಿ ಅವರ ಒಂದು ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಅನ್ನೋದನ್ನ ತಮ್ಮ ಕೊನೆಯ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ವಿದಾಯ ಭಾಷಣದ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. 10 ವರ್ಷ ಅವಧಿಯಲ್ಲಿ ತಮಗೆ ಸಿಕ್ಕಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡಿದ್ದೀವಿ, ಜನಪರ ಕಾರ್ಯಗಳನ್ನ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಸೋಲು ಗೆಲುವು ಅದು ಸಹಜವಾಗಿ ಇದ್ದದ್ದೇ, ಅದನ್ನ ಸಮಾನಚಿತ್ತವಾಗಿ ನಾವು ನೋಡಬೇಕಾಗುತ್ತೆ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಮೋದಿ ಅವರು. ಓಕೆ, ಇವತ್ತು ಕೊನೆಯ ಸಚಿವ ಸಂಪುಟ ಸಭೆಯಲ್ಲಿ ಮೋದಿ ಅವರ ಕೊನೆಯ ವಿದಾಯ ಭಾಷಣ ಇತ್ತು. ಸೊ ಈ ಸಂದರ್ಭದಲ್ಲಿ ಅವರು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ, ಸೋಲು ಗೆಲುವಿನ ವಿಷಯವಾಗಿ. ಜೊತೆಗೆ ಮುಂದುವರೆದಂತೆ ನಾವು ಮುಂದಿನ ಗುರಿ, ಜನರ ಆಶಾಭಾವನೆ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಕೆಲಸವನ್ನ ಮಾಡೋಣ ಅಂತ ಹೇಳಿದ್ದಾರೆ.